ನಮಸ್ಕಾರ ವೀಕ್ಷಕರೇ, ಇವನ್ನ ನೋಡ್ತಾ ಇದ್ದೀರಾ ಆಕ್ರಮಣ ನ್ಯಾಷನಲ್ ಟಿವಿ. ನಾವು ಇವತ್ತು ಹಿಂದೂಪುರದಲ್ಲಿದ್ದೀವಿ. ಅಮಾರ ಡೆವಲಪರ್ಸ್ ಅಂತ ಹೇಳಿ, ಅಮಾರ ಪ್ರಾಪರ್ಟೀಸು. ಇಲ್ಲಿ ಈಗ ನೀವು ಬಡ ಜನರು ಇರಲಿ, ಯಾರಾದರೂ ಮನೆ ಬೇಕು, ನಾವು ಮನೆ ಕಟ್ಟಬೇಕು ಅಂತ ಯೋಚನೆ ಇದ್ದರೆ ಅವರು ಬಂದು ಇಲ್ಲಿ ಮಾತಾಡ್ಬೋದು. ಇಲ್ಲಿ ಒಂದು ಕಮ್ಮಿ ಭಾಗದಲ್ಲಿ ನಿಮಗೆ ಕಮ್ಮಿ ಇರುವ ಬೆಲೆದಲ್ಲಿ ನಿಮಗೆ ಒಂದು ಒಳ್ಳೆ ಮನೆ ಕಟ್ಬೋದು. ನೀವು ಬನ್ನಿ, ಇಲ್ಲಿ ನಾವು ಮಾತಾಡೋಣ. ಏನು ಹೇಳ್ತಾರೆ ನೋಡ್ರಿ ಸರ್. ಹೇಳಿ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಇಮಾರ ಪ್ರಾಪರ್ಟಿ ನಮ್ಮದೇ ಇದು. ನಾನು MD ಆಫ್ ಇಮಾರ ಪ್ರಾಪರ್ಟೀಸ್. ಇದು ಪ್ರಾಜೆಕ್ಟ್ 250 ಪ್ಲಾಟ್ಸ್ ಪ್ರಾಜೆಕ್ಟ್. ಇದು ಟೋಟಲಿ 850 ಪ್ಲಾಟ್ಸ್ का ಪ್ರಾಜೆಕ್ಟ್. ಇದು ಇದರಲ್ಲಿ 600 ಪ್ಲಾಟ್ಸ್ ಆಲ್ರೆಡಿ ಸೋಲ್ಡ್. 250 ಪ್ಲಾಟ್ಸಲ್ಲಿ ನಾವು ಅಪ್ಗ್ರೇಡ್ ಮಾಡಿ ಯುರೋಪಿಯನ್ ಲುಕ್ ಕೊಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಕ್ಲಬ್ ಹೌಸ್. ಇಲ್ಲಿ ನೀವು ರಿಜಿಸ್ಟ್ರೇಷನ್, ಇಮಿಡಿಯೇಟ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಇದು ಎಲ್ಲ ಆಲ್ ಅಪ್ರೂವಲ್ಸ್ ಇದೆ. ಇದರಲ್ಲಿ 50% ಕೊಟ್ಟರೆ ನಾವು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ. ನೀವು ನಿಮ್ಮ ಬೋರ್ಡ್ ಹಾಕ್ಕೊಳ್ಳಿ, ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ, ಪ್ಲಾನ್ ಸ್ಯಾಂಕ್ಷನ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ನೀವು ಮಾಡ್ಬೋದು. ರಿಮೈನಿಂಗ್ 50%ಗೆ 24 ಮಂತ್ಸ್ ಟೈಮ್ ಕೊಡ್ತೀವಿ ನಾವು ಸರ್. ಹಾಗೆ ಇದು ಸೈಜು ಎಷ್ಟಿದೆ ಸರ್? 30-40,200 ಸ್ಕ್ವೇರ್ ಫೀಟ್. ಆಮೇಲೆ ಈಗ ನೀವು ಹೇಳಿದ್ರಿ 24 ತಿಂಗಳು ನಿಮಗೆ ಇದು ಮಾಡಿಕೊಡ್ತೀನಿ ಅಂತ ಹೇಳಿ. 24 ತಿಂಗಳು ನಾನು ಇನ್ಸ್ಟಾಲ್ಮೆಂಟ್ ಥರನೂ ಮಾಡಿಕೊಡ್ತೀನಿ ಅಂತೇಳಿ. ಈಗ 24 ತಿಂಗಳು ನೀವು ಕೊಡ್ತೀನಿ ಅಂದರೆ ಫುಲ್ ಇದು ರೇಟ್ ಎಷ್ಟಾಗ್ಬೋದು? ಇದು ಡಿಫ್ರೆಂಟ್ ಇದೆ. ನಮ್ಮದು 15 ಲ್ಯಾಕ್ಸಲ್ಲಿ ಇದೆ. ಒನ್ ಮೋರ್ 7.5 ಲ್ಯಾಕ್ಸ್ ಇದೆ. ಇಲ್ಲಿ ಒನ್ ಮೋರ್ 5.5 ಲ್ಯಾಕ್ಸಲ್ಲಿ ಇದೆ ಸೈಟು. ಅದರಲ್ಲಿ 50% ಕೊಟ್ಟರೆ ಇದು ಇಮಾರ ರೆಸಿಡೆನ್ಸಿ ಪ್ರಾಜೆಕ್ಟ್. ಇದು ಇಮಾರ ಹೈವೇ ವ್ಯೂ ಇದೆ, ಇಮಾರ ವಿಲೇಜ್ ಇದೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಇದೆ ನಮ್ಮದು. ಎಲ್ಲ ಬಡವರು ಕೂಡ ತೊಗೋಬೋದು ಇಲ್ಲಿ ಸೈಟು. ಇಲ್ಲಿ ಸ್ಪೆಷಲಿ ಇದು NRIs ತೊಗೊಳ್ತಾರೆ, ಸೌದಿ ಫಾರಿನಲ್ಲಿ ಕೆಲಸ ಮಾಡ್ತಾರಲ್ಲ. ನಮಗೆ ಸೀದಿಬಾತಿಂದ ಫ್ರಾನ್ಸಿಂದ ಎನ್ಕ್ವೈರಿ ಬಂದಿದೆ. ಲಾಸ್ಟ್ 1 ವೀಕ್ ಬ್ಯಾಕ್ ಮಕ್ಕಾಯಿಂದ ಬಂದಿದ್ದರು. ಆಮೇಲೆ ಜಿದ್ದಾಯಿಂದ ಬಂದಿದ್ದರು. ಜುಬೈಲ್ ಒಂದು ಪ್ಲೇಸ್ ಇದೆ, ಅದು ರಿಜಿಸ್ಟ್ರೇಷನ್ ಆಗಿದೆ. ಇಲ್ಲಿ ಈ ಕಡೆ ರಿಜಿಸ್ಟ್ರೇಷನ್ ಆಗಿದೆ ಅವ್ರದ್ದು. ಓಕೆ, ಎಲ್ಲ NRIs ತೊಗೊಳ್ತಾ ಇದ್ದಾರೆ. ಅವ್ರಿಗೆ ಸ್ಪೆಷಲಿ ಕ್ಲಬ್ ಹೌಸ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಅಬೌಟ್ 3 crores ಬಜೆಟ್. ಅದು ಸ್ವಿಮ್ಮಿಂಗ್ ಪೂಲ್, ಕಾಟೇಜಸ್, ವೀಕೆಂಡ್ ಹೋಮ್ ಥರ ಅವ್ರು ಬಂದು ಇಲ್ಲಿ ಇರ್ಬೋದು ಆರಾಮಾಗಿ, ಫ್ಯಾಮಿಲಿ ಕರ್ಕೊಂಡು ಬಂದು. ಪೇಯಿಂಗ್ ನಾಮಿನಲ್ ಚಾರ್ಜಸ್. ದಿಸ್ ಇಸ್ ಅಲೌಡ್ ಓನ್ಲಿ ಫಾರ್ ಮೆಂಬರ್ಸ್ಗೆ, ಯಾರು ಸೈಟ್ ತೊಗೊಳ್ತಾರಲ್ಲ. ಯಾರು ಬಡವರು ತೊಗೋಬೋದು. 7.5 ಸೈಟ್ ಇದೆ ನಮ್ಮ ಹತ್ರ, ಅದು ಬರ್ತಿದೆ ವೀಡಿಯೋಲಿ ಈಗ. ವಿತ್ ಆಲ್ ಫೆಸಿಲಿಟೀಸ್, ಆಲ್ ಅಪ್ರೂವಲ್ಸ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಇದು ಟೋಟಲ್ ಎಷ್ಟು ಎಕರೆದಲ್ಲಿದೆ? ಇದು ಟೋಟಲ್ 41 ಎಕರಲ್ಲಿ 850 ಪ್ಲಾಟ್ಸ್ ಮಾಡಿರೋದು. ಅದರಲ್ಲಿ 250 ಪ್ಲಾಟ್ಸ್ ಇದೆ ನಮ್ಮ ಹತ್ರ. ಸರ್, ಈಗ ನೀವು ಹೇಳಿದ್ರಿ NRI ಅವ್ರಿಗೆ ನಾನು ರಿಜಿಸ್ಟರ್ ಮಾಡಿಕೊಡ್ತೀನಿ ಅಂತ ಹೇಳಿ. ಈಗ NRI ಅವರು ಇಲ್ಲಿ ಬಂದಿಲ್ಲ ಆದರೂ ರಿಜಿಸ್ಟರ್ ಯಾವ ಥರ ಬಂದಿಲ್ಲ ಅಂದರೆ ಒಂದು ಅಪ್ಲಿಕೇಶನ್ ಇದೆ, ಅದು ಅಪ್ಲಿಕೇಶನ್ ಕಳಿಸ್ತೀನಿ. ಅವ್ರು ತಮ್ಮ ಹಾಕಿ ಫೋಟೋ ಕೊಟ್ಟು ಹಾಕ್ಬಿಟ್ಟು ಅದರಲ್ಲಿ ನಮಗೆ ಅಥರೈಸ್ ಮಾಡಿದೆ, ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿಬಿಡ್ತದೆ. ಸೊ ಆ ಥರದ್ರಲ್ಲಿ ನಿಮ್ಗೆ ಏನು ತೊಂದರೆ ಇರಲ್ಲ? ಏನು ತೊಂದರೆ ಇಲ್ಲ. ಆಮೇಲೆ ಇಲ್ಲಿ ಈಗ ನೋಡಿ ಜನರು, ಈಗ ನೀವು ಹೇಳಿದ್ರಿ ಬೆಂಗಳೂರಿಂದ 95 ಕಿಲೋಮೀಟ್ರ್ ಇಲ್ಲಿ ಇದೆ ಅಂತ ಹೇಳಿ. ಈಗ 95 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ಮೇಲೆ ಇಲ್ಲಿ ಏನಾದರೂ ಲಿಟಿಗೇಷನ್ ಅಂತ ಭಯ ಬೀಳ್ತಾರೆ, ಆ ಥರದ್ರಲ್ಲಿ ಹೆಂಗೆ ಹೇಳ್ತೀವಿ? ಏನು ಲಿಟಿಗೇಷನ್ ಇಲ್ಲ, ಎಲ್ಲ ಸ್ಯಾಟಿಸ್ಫೈಡ್ ನಾವು ಆಗಿ ಲೀಗಲ್ ತೊಗೊಂಡೇ ಮಾಡೋದು ಕೆಲಸ. ಆಮೇಲೆ ಮೇಂಟೈನ್ ಬೈ ಇಮಾರ ಪ್ರಾಪರ್ಟೀಸ್ ಲೈಫ್ ಟೈಮ್. ಇದು ಕ್ಲಬ್ ಮೇಂಟೈನ್ ಬೈ ಇಮಾರ ಪ್ರಾಪರ್ಟೀಸ್, ಲೇಔಟ್, ಸೈಟ್ಸ್ ಎಲ್ಲ. ಸೇಲ್ ಮಾಡಬೇಕಂದ್ರೆ ನಾವು ಹೆಲ್ಪ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ನಾವು ಹೆಲ್ಪ್ ಮಾಡ್ತೀನಿ. ಇಮಾರದು ನಾಮಿನಲ್ ಚಾರ್ಜಸ್ ಇರ್ತದೆ, ಮೇಂಟೆನೆನ್ಸ್ ಚಾರ್ಜಸ್ ಪರ್ ಆನಮ್, ಆಲ್ ಮೇಂಟೈನ್ ಬೈ ಇಮಾರ. ಸರ್, ಹಾಗೆ ತಾವು ಹೇಳಿದ್ರಿ ಒಂದು ಮಸೀದಿನೂ ಬರುತ್ತೆ ಅಂತ. ಯಾವ ಥರ ಮಸೀದಿ ಬರ್ಬೋದು ಅಂತ? ಇಲ್ಲಿ ಆರ್ಕಿಟೆಕ್ಟ್ ಡಿಸೈನ್ NRIs ನಮಗೆ ಕೇಳಿದ್ದಾರೆ. ಬ್ಯೂಟಿಫುಲ್ ಮಸೀದ್ ನಮ್ಮ ಕಂಪನಿಯಿಂದ ನಾವು ಮಾಡ್ತೀನಿ ಇನ್ಶಾಲ್ಲಾ. ಇಲ್ಲಿ ಈಗ ನೋಡಿ, ಇಲ್ಲಿ ಜಾಗ 95 ಕಿಲೋಮೀಟ್ರ್ ಇದೆ ಅಂದರೆ ಜನರು ಯೋಚನೆ ಮಾಡ್ತಾರೆ 95 ಕಿಲೋಮೀಟ್ರ್ ಏನು ಇನ್ನೂ ಡೆವಲಪ್ ಆಗಲಿಲ್ಲ ಅಂತ ಹೇಳಿ. ಆ ಥರದ್ರಲ್ಲಿ ಏನು ಹೇಳ್ತಾರೆ? ನೋಡಿ, ನಿಮ್ಮ ಮುಂದೆನೇ 35-40 ಹೌಸಸ್ ಇದೆ. ನಂದು ಆಫೀಸು ಇಲ್ಲೇ ಇದೆ. ಓಕೆ, ನೋಡ್ಬೋದು ಬ್ಯಾಕ್ ಸೈಡ್ ಇಲ್ಲಿ ಎಲ್ಲ ಇದೆ. ಇನ್ನೊಂದು ಇಲ್ಲಿಂದ 1 ಕಿಲೋಮೀಟ್ರಲ್ಲಿ 1000 ಎಕರಲ್ಲಿ ಇಂಡಸ್ಟ್ರಿ ಏರಿಯಾ ಇದೆ. ಆಲ್ರೆಡಿ ದೊಡ್ಡ ಫ್ಯಾಕ್ಟ್ರಿ ಇದೆ. ವಿಪ್ರೋದು 4 ಪ್ಲ್ಯಾಂಟ್ ಇದೆ. ಮೋರ್ ದೆನ್ 10,000 ಪೀಪಲ್ ಆರ್ ವರ್ಕಿಂಗ್ ಹಿಯರ್. ಓಕೆ, ಇಲ್ಲಿ ಆಕ್ಸೆಸ್ ವೆರಿ ಈಸಿ ಆಕ್ಸೆಸ್. 1 ಅವರ್ಗೆ ಬಸ್ ಇದೆ ಬೆಂಗಳೂರಿಂದ. ಟ್ರೈನ್ 2 ಅವರ್ಸ್ಗೆ, ಎವ್ರಿ 2 ಅವರ್ಸ್ ಇದೆ ಟ್ರೈನ್. ಆಲ್ ಫೆಸಿಲಿಟೀಸ್ ಇದೆ, ಸ್ಕೂಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ಬ್ಯಾಂಕ್ ಇದೆ, ಆಲ್ ಫೆಸಿಲಿಟೀಸ್. ಸಿಟಿ ವೆರಿ ನಿಯರ್ ಫ್ರಮ್ ಹಿಯರ್. ಇಟ್ ಇಸ್ 2.5-3 lakhs ಪಾಪ್ಯುಲೇಷನ್ ಸಿಟಿ. ಓಕೆ, ಇಟ್ಸ್ ಅ ವೆರಿ ಬಿಗ್ ಸಿಟಿ ಹಿಂದೂಪುರ್. ಸೊ ಈಗ ನಿಮ್ಮ ಹತ್ರ ಬರಬೇಕು, ಜಾಗ ತೊಗೊಬೇಕಂತ ಹೇಳಿದ್ರೆ ತಮಗೆ ಯಾವ ಥರ ಸಂಪರ್ಕಿಸಬೇಕು, ಏನು ಮಾಡಬೇಕು ಸರ್? ನನ್ನ ನಂಬರ್ ಇದೆ 9845400392. ನನಗೆ ವಾಟ್ಸಪ್ ಮಾಡ್ಬೋದು. ಮಾಡಿಬಿಟ್ಟು ಟೈಮ್ ತೊಗೊಂಡು ನೀವು ಡೈರೆಕ್ಟ್ ಹಿಂದೂಪುರ್ ಬಂದರೆ ಪ್ರಾಪರ್ಟಿನ ನೋಡ್ಬೋದು. ರಿಜಿಸ್ಟ್ರೇಷನ್ ಇಲ್ಲೇ ಇರೋದು, ಇಲ್ಲೇ ಬುಕ್ ಮಾಡ್ಬೋದು. ಸರ್, ಈಗ ನಮ್ಮ ಚಾನಲ್ ಆಕ್ರಮಣ ನ್ಯಾಷನಲ್ ಟಿವಿ ವತಿಯಿಂದ ಬಂದರೆ ಅವ್ರಿಗೆ ಏನು ಯಾವ ಥರ ಬೆನಿಫಿಟ್ ಕೊಡ್ತೀರಾ ಸರ್? ಸ್ಪೆಷಲ್ ಡಿಸ್ಕೌಂಟ್ ವಿಲ್ ಕನ್ಸಿಡರ್ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ದಮ್. ನೋಡಿ ಸ್ನೇಹಿತರೆ, ಈಗ ನೋಡಿದ್ದೀರಾ, ಇಷ್ಟು ದೊಡ್ಡ ಒಂದು ಲೇಔಟ್ ಅಂತ ಹೇಳಿದ್ಮೇಲೆ
ನೀವು ಹೇಳ್ಬೋದು. ಇನ್ನೊಂದು ಏನಂದರೆ ಇಲ್ಲೀಗ NRI ಅವರು ಬರ್ತಾರೆ ಅಂದಮೇಲೆ ಅವ್ರ ಕನ್ಸ್ಟ್ರಕ್ಷನ್ ಅವ್ರ ಯೋಚನೆ ಏನೇನಿರುತ್ತೆ ಅಂದರೆ ಅವ್ರು ಕಮ್ಮಿ ಅಂದ್ರೂ ಅವ್ರ ದುಡ್ಡು ಒಂದು 5 ವರ್ಷ 10 ವರ್ಷ ದುಡ್ಮೆ ಏನು ಮಾಡ್ತಾರೆ ಆ ದುಡಿಮೆದಲ್ಲಿ ಇಲ್ಲಿ ಬಂದು ಅವ್ರು ಏನು ಮೈಂಡ್ ಇರುತ್ತೆ ಅಂದರೆ ನಾನು ವಿಲ್ಲಾ ಕಟ್ಟಬೇಕು, ನಾನು ಒಳ್ಳೆ ನಾನು ಹಾಕಿರೋದು ಬಂಡವಾಳ ದುಡ್ಡು ಎಲ್ಲ ನಾವು ಇದು ಮಾಡಬೇಕಂತ ಯೋಚನೆ ಇರುತ್ತೆ. ಸೊ ಅದರಲ್ಲಿ ಈಗ ಅವ್ರು ಒಂದು ವಿಲ್ಲಾ ಕಟ್ಟಬೇಕಂತ ಮೈಂಡಲ್ಲಿ ಇರುತ್ತೆ. ವಿಲ್ಲಾ ಅಂತ ಹೇಳಿದ್ಮೇಲೆ ಇಲ್ಲಿ ಈ ಲೇಔಟಲ್ಲಿ ನೀವು ಯೋಚನೆ ಮಾಡ್ಬೋದು, ಇದು ಬಡತನ ಅಂತಲ್ಲ. ಈಗ ಇವ್ರ ಮೈಂಡಲ್ಲಿ ಏನಿದೆ ಅಂದರೆ ಬಡವ್ರಿಗೂ ಒಂದು ಮನೆ ಬೇಕು ನೋಡಿ. ಬಡವರು ಈಗ ಸ್ವಿಮ್ಮಿಂಗ್ ಪೂಲ್ ಅಂತ ಇರುತ್ತೆ, ಲೇಔಟ್ ಅಂತ ಇರುತ್ತೆ. ಸೊ ಲೇಔಟು, ಸ್ವಿಮ್ಮಿಂಗ್ ಪೂಲು, ಆಮೇಲೆ ಇಲ್ಲಿ ಕ್ಲಬ್ ಹೌಸ್ ಥರನೂ ಮಾಡ್ತಾ ಇದ್ದಾರೆ. ಕ್ಲಬ್ ಹೌಸ್ ಅಂದಮೇಲೆ ಕ್ಲಬ್ ಹೌಸ್ನೂ ಏನಿಲ್ಲ ನೋಡಿ, ಈಗ ಮನೆಗಳಿದೆ, ಇವರೇ ಹೇಳ್ತಾ ಇದ್ದಾರೆ ಮನೆಗಳೆಲ್ಲ ಇದೆ, ಇಲ್ಲಿ ಏನು ಡೆವಲಪ್ಮೆಂಟ್ ಆರಾಮಾಗಿ ಆಗಿದೆ ಅಂತ. ಆಮೇಲೆ ಇನ್ನೊಂದು ನೀವು ನೋಡ್ತಾ ಇದ್ದೀರಾ, ಡ್ರೈನೇಜ್ ಕೆಲಸ, ಕರೆಂಟ್ದಾಗಲಿ, ನಿಮಗೆ ಪೈಪ್ಲೈನ್ ಕೆಲಸ ಆಗಲಿ, ನೀರು ಎಲ್ಲರೂ ಏನು ಕೇಳ್ತಾರೆ, ನೀರು ಅವಶ್ಯಕತೆ ಇದೆ ಅಂತ ಹೇಳ್ತೀರಾ. ನೀರದ್ದು ನಲ್ಲಿ ಎಲ್ಲ ರೆಡಿ ಮಾಡಿದ್ದಾರೆ, ನಲ್ಲಿಯನ್ನು ಇದು ಮಾಡಿದ್ದಾರೆ. ಮತ್ತು ಈಗ ನೋಡಿ ನಾನು ಮತ್ತೆ ಒಂದು ಸತಿ ಹೇಳ್ತೀನಿ, ಸ್ವಿಮ್ಮಿಂಗ್ ಪೂಲ್ ಅಂದಮೇಲೆ ಈಗ ನೋಡಿ ಇಲ್ಲಿ ಲೇಔಟಲ್ಲಿ ಯಾರು ತೊಗೊಳ್ತಾರೆ ಜಾಗ ಅವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಮತ್ತು ಲೇಔಟ್ ಸೌಲಭ್ಯಗಳು ಇದೆ. ಆಮೇಲೆ ಈ ನಮ್ಮ ಚಾನಲ್ ಪ್ರಕಾರ ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದರೆ ನಿಮಗೆ ಒಳ್ಳೆ ಬೆನಿಫಿಟು, ಒಳ್ಳೆ ರೇಟಲ್ಲಿ, ಕಮ್ಮಿ ರೇಟಲ್ಲಿ. ಯಾಕಂದರೆ ಈಗ ನೋಡಿ ಅವ್ರು ಹೇಳಿದ್ರು ಪ್ಲಸ್ ನಿಮಗೆ 24 ತಿಂಗಳು EMI ಕೊಡ್ತೀನಿ ಅಂತ. EMI ಅಂದರೆ ನೋಡಿ, ಈಗ ಬ್ಯಾಂಕಲ್ಲಿ ಹೋದರೆ ನೀವು ಅದರಲ್ಲಿ ಬ್ಯಾಂಕಲ್ಲಿ ಇಂಟ್ರೆಸ್ಟು ಅದು ಇದು ಅಂತಾರೆ, ಪ್ರೈವೇಟ್ ಲೋನ್ ತೊಗೊಳ್ಬೇಕು, ಅದರಲ್ಲಿ ಮತ್ತೆ ಇಂಟ್ರೆಸ್ಟ್ ಅಂತ ಬರುತ್ತೆ. ಇಲ್ಲಿ ಏನಂದರೆ ಝೀರೋ ಇಂಟ್ರೆಸ್ಟೇ ಇಲ್ಲ. ನೀವು ಏನು ಬೇಕು ಅಮೌಂಟ್ ಕೊಟ್ಟ ಮೇಲೆ ನೋಡಿ ತಿಂಗಳು ತೊಗೊಂಬಂದು ನೀವು ಕಟ್ತಾ ಇದ್ದರೆ ನಿಮಗೆ ಒಂದು ಜಾಗ ನಿಮ್ಮದು ಅಂತ ಆಗುತ್ತೆ. ಇದು ಮತ್ತೆ ನೀವೇನಾದರೂ ಸೌಲಭ್ಯ ಬೇಕಂದರೆ, ಇಲ್ಲಿಂದ ಮಾಹಿತಿ ಬೇಕಂದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್, ಧನ್ಯವಾದ.